So good morning from Uttarakashi. So it's our day 14 and we are finally leaving Uttarakashi to our to Kedarnath, the destination, Kedarnath. Har Har Mahadev. We're heading to Gaurikund today. We stay there from tomorrow morning to start our journey uphill to see Bholenath, Kedarnath. ನನ್ನ ನೈಟು ನಿದ್ದೆ ಆಗಿದ್ದ ಬಗ್ಗೆ ಮಾತಾಡ್ತಿದ್ದಾರೆ. ಅಜಯ್ ತುಂಬ ನೈಟೆಲ್ಲ ಟಿ ವಿ ನೋಡ್ತಾನೆ ಅಂತ ಕಂಪ್ಲೇಂಟ್ಸು. ಟಿ ವಿ ಅಂದರೆ ಟ್ಯಾಬಲ್ಲಿ ಮೂವೀಸ್ ನೋಡ್ಕೊಂಡಿರ್ತಾನೆ, ಹೊರಗೋದಿಲ್ಲ ಅಂತ. ಸೊ ಬಾಯ್ ಫ್ರಮ್ ಉತ್ತರಕಾಶಿ, ಗೋಯಿಂಗ್ ಟು ಗೌರಿಕುಂಡ್. ವಿ ಆರ್ ನಾಟ್ ಸೀಯಿಂಗ್, ಏನೂ ಯಾವ ಪ್ಲೇಸು ನೋಡೋದಿಲ್ಲ ಇವತ್ತು, ಜಸ್ಟ್ ಜರ್ನಿನೇ ಇರುತ್ತೆ. ಸೊ ನಥಿಂಗ್ ಮಚ್ ಟುಡೇ ಟು ಶೋ. ಬಾಯ್. ಕಾಶಿಯ ಏರಿಯಲ್ ವ್ಯೂ, ಮರಗಳ ಅಡ್ಡ ಬರ್ತಾ ಕಾಣ್ತಾ ಇಲ್ಲ. ಉತ್ತರ ಕಾಶಿ ಅಲ್ಲಿ ಕಾಣ್ತಾ ಇರೋದು ಸಿಟಿ. ಈಗ ಕಾಣ್ತಾ ಇದೆ, ಭಾಗೀರಥಿ ನದಿ ಪಕ್ಕದಲ್ಲೇ ಸಿಟಿ ಕಟ್ಟಿದ್ದಾರೆ ವ್ಯಾಲಿಲಿ. ನಮ್ಮ ಪಯಣ ಈಗ ಕೇದಾರನಾಥ ಕಡೆಗೆ ಸಾಗುತ್ತಿದೆ. ಸೊ ಅಂತೂ ನಾವು ಸೋನ್ಪ್ರಯಾಗ್ ಬಂದಿದ್ದೀವಿ. ಸೋನ್ಪ್ರಯಾಗಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಎಲ್ಲ ಸ್ವಲ್ಪ ಚಿಕ್ಕ ಬ್ಯಾಗಲ್ಲಿ ನಮ್ಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ತೊಗೊಂಡು ಈಗ ನಾವು ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ಟ್ಯಾಕ್ಸಿ ತೊಗೊಂಡು ಹೋಗ್ತೀವಿ. ಯೂಶ್ವಲಿ ಇಲ್ಲೂ ಇದ್ದು ಬೆಳಗ್ಗೆ ಟ್ಯಾಕ್ಸಿ ತೊಗೊಂಡು ಹೋಗ್ತಾರೆ, ಬಟ್ ಬೆಳಗ್ಗೆ ಟ್ಯಾಕ್ಸಿ ತೊಗೊಳೋಕ್ಕೆ ಲೇಟ್ ಆಗುತ್ತೆ ಟ್ರೆಕ್ಕಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಅಂತೇಳಿ, ಟ್ಯಾಕ್ಸಿ ಕ್ಯೂ ಎಲ್ಲ ಇರುತ್ತೆ ಅಂತೇಳಿ ಇವಾಗಲೇ ಟ್ಯಾಕ್ಸಿ ತೊಗೊಂಡು ಗೌರಿಕುಂಡ್ಗೆ ಹೋಗಿ ಗೌರಿಕುಂಡಲ್ಲಿ ಅಷ್ಟೇ ಆಗಿ ಬೆಳಗ್ಗೆ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರೈವೇಟ್ ವೆಹಿಕಲ್ಸಲ್ಲಿ ಬರೋರು ಈ ಥರ ಪಾರ್ಕಿಂಗ್ ಇರುತ್ತೆ, ಬಂದುಬಿಟ್ಟು ನಿಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡಿ ಇಲ್ಲಿಂದ ನೀವು ಗೌರಿಕುಂಡ್ ಟ್ಯಾಕ್ಸಿ ತೊಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಗೌರಿಕುಂಡಲ್ಲಿ ರೂಮ್ ಮಾಡಿ ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬೈಕ್ ಪಾರ್ಕಿಂಗ್ ಕೂಡ ಅವೈಲಬಲ್ ಇದೆ. ಸೊ ಅಷ್ಟೇ, ಬಾಯ್. ಗೌರಿಕುಂಡು ಟ್ಯಾಕ್ಸಿ ಎತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ನೆನ್ನೆ ಸಂಡೇ ಜನ ಬಂದವರು ಅನಿಸುತ್ತೆ, ತುಂಬ ಜನ ಇದ್ದಾರೆ. ಬಟ್ ಇದು ಮೀಡಿಯಮ್ ಕ್ರೌಡ್ ಅಂತ ಹೇಳ್ತಾರೆ ಇಲ್ಲಿ. ಮೀಡಿಯಮ್ ಕ್ರೌಡ್ ಎಷ್ಟು ಜನ ಇದ್ದಾರೆ, ಇನ್ನು ಫುಲ್ ರಶ್ ಆದಷ್ಟು ಇರುತ್ತೆ ಗೊತ್ತಿಲ್ಲ. ಸೊ ನಾವೀಗ ಟ್ಯಾಕ್ಸಿ ತಗೊಂಡು ನೈಟ್ 7 ಗಂಟೆ ಗೌರಿಕುಂಡ್ಗೆ ಏನಾದ್ರು ಮಾಡಿ ಹೋಗಿ ಸೇರ್ಕೊಳ್ಳೇಬೇಕಂತ ಹೋಗ್ತಾ ಇದ್ದೀವಿ. ಗೌರಿಕುಂಡಲ್ಲಿ ರೂಮ್ ಸಿಕ್ಕಿದ್ರೆ ಸೆಟ್ಲಾಗಿ ಬೆಳಿಗ್ಗೆ ಅಲ್ಲಿಂದ ಡೈರೆಕ್ಟಾಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಇವಾಗ ಅಕಸ್ಮಾತ್ ಸೋನ್ಪ್ರಯಾಗಲ್ಲಿ ಉಳ್ಕೊಂಡ್ರೆ ನಿಮಗೆ ಬೆಳಿಗ್ಗೆ ಕ್ಯೂ ನಿಂತ್ಕೋಬೇಕಾಗುತ್ತೆ ಟ್ಯಾಕ್ಸಿಗೋಸ್ಕರ. ಟ್ರೆಕ್ಕಿಂಗು ತುಂಬ ಡಿಲೇ ಆಗುತ್ತೆ ಅಂತೇಳಿ ಗೌರಿಕುಂಡ್ಗೆ ಹೋಗೋದು ಬೆಟರ್ ಅಂತ ಹೊರಟಿದ್ದೀವಿ. ನೋಡಬೇಕಲ್ಲಿ ರೂಮ್ ಸಿಗುತ್ತಾ ಅಂತ. ಫುಲ್ಲು ಭಯಾನಕವಾಗಿದೆ ಟ್ಯಾಕ್ಸಿ ಡ್ರೈವಿಂಗು. ಕತ್ಲು ಕಾಣ್ತಾ ಇಲ್ಲ ಅಷ್ಟೇ.